ಹಲೋ, ಹಾಯ್ ಎಲ್ಲರಿಗೂ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಅಮ್ಮ ಆಲ್ರೆಡಿ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಇವತ್ತು ನಾನು ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ರೆಡಿಯಾಗಿ ಬಟ್ಟೆ ಎಲ್ಲ ಲೈಕ್ 1 or 2 ಡೇಸ್, ಇವತ್ತು ಮತ್ತು ನಾಳೆ 2 ಡೇಸ್ ಸ್ಟೇ ಆಗಬಹುದು. ನಾಟ್ ಶ್ಯೂರ್, ಇಲ್ಲ ನಾಳೆನೇ ರಿಟರ್ನ್ ಆಗ್ಬೋದು ಅಲ್ಲಿಂದ, ನಾಟ್ ಶ್ಯೂರ್. ಅದಕ್ಕೋಸ್ಕರನೇ ಒಂದು 2 ಡೇಸ್ ಆಗೋಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಎಲ್ಲ ಹೋಗೋಣ ಚನ್ನಪಟ್ಟಣಕ್ಕೆ. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, ಏನು ನಮ್ಮ ಆಂಟಿ ಯಾರು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೆ. ಶೋರೂಮ್ಗೆ ಹೋಗಿ ಆನ್ ದ ವೇ ಶೋರೂಮ್ಗೆ ಹೋಗಿ ಹಾಗೆ ಕಾರ್ನ ತೊಗೊಂಡು ಚನ್ನಪಟ್ಟಣಕ್ಕೆ ಹೋಗೋಣ ಅಂತ ಇವಾಗ ಶೋರೂಮಿಗೆ ಬಂದಿತ್ತು. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವ್ರು ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳಿದ್ರು ಕಾರ್ ಕೊಡೋದು. ಅದಕ್ಕೆ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಒಳಗಡೆ ಕುತ್ಕೊಳ್ಳೋಕೆ ಲಾಂಜ್ ಇತ್ತು. ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡಿದ್ದು, ಕಾರ್ ಬರೋ ತನಕ ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಇಲ್ಲೇ ಕಸ್ಟಮರ್ ಲಾಂಜಲ್ಲಿ ಕುತ್ಕೊಂಡಿದ್ವಿ. ಸೊ ಇಲ್ಲಿ ಟೈಮ್ ಪಾಸ್ ಆಗಲಿ ಅಂತ ಅವರು ಟಿ ವಿ ಆಮೇಲೆ ಮ್ಯಾಗ್ಝಿನ್ಸ್ ಎಲ್ಲ ಇಟ್ಟಿದ್ರು. ಅದನ್ನೇ ಟಿ ವಿ ನೋಡಿಕೊಂಡು ಮ್ಯಾಗ್ಝಿನ್ಸ್ ಓದ್ಕೊಂಡು ಕುತ್ಕೊಂಡಿತ್ತು. ಇವಾಗ ಕಾರ್ ಬಂತು ಫೈನಲಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 1 hour 1.5 hour ಮೇಲೇ ವೆಯ್ಟ್ ಮಾಡಿದ್ದು. ಸೊ ಫೈನಲಿ ಕಾರ್ ಬಂತು. ಇವಾಗ ಇದರಲ್ಲೇ ಇವಾಗ ಚನ್ನಪಟ್ಟಣಕ್ಕೆ ಹೋಗೋದು. ತುಂಬ ದಿನ ಆಗಿಬಿಟ್ಟಿತ್ತಲ್ವ ಲೈಕ್ ಚನ್ನಪಟ್ಟಣಕ್ಕೆ ಹೋಗಿ. ಸೊ ಒಂಥರ ಎಕ್ಸೈಟ್ಮೆಂಟ್, ಖುಷಿ. ಹೋಗಬೇಕಾದ್ರೆ ಚನ್ನಪಟ್ಟಣ ಹೋಗೋದೇ ಒಂಥರ ಅಲ್ಲಿ ಪೀಸಾಗಿ, ಅಲ್ಲೆಲ್ಲ ಫುಲ್ಲು ಒಂಥರ ಹಳ್ಳಿ ಥರ, ಅದೆಲ್ಲ ನೋಡಲಿಕ್ಕೆ ಚೆಂದ. ಆಲ್ಮೋಸ್ಟ್ ಆಂಟಿ ನಮಗೆ 25 ಇಯರ್ಸಿಂದನೂ ಲೈಕ್ ಫ್ರೆಂಡ್, ಮಮ್ಮಿಗೆ ಫ್ರೆಂಡ್ ಆ್ಯಕ್ಚುಲಿ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ತುಂಬ ಕ್ಲೋಸ್ ಅಂದರೆ ತುಂಬ ಕ್ಲೋಸ್. ನನ್ನ ಮಮ್ಮಿಗಿಂತ ತುಂಬ ಅಟ್ಯಾಚ್ ಆಂಟಿಗೆ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು, ಅವ್ರ ಮಗನೂ ಅಷ್ಟೇ ನನ್ನ ಕಾಲು ಎಳ್ಕೊಂಡು ರೇಗಿಸ್ಕೊಂಡು, ಅಲ್ಲಿ ಹೋದರೆ ಒಂಥರ ನಮ್ಮ ಮನೆಯೇ ಅನ್ನೋ ಥರ ಫೀಲ್ ಆಗುತ್ತೆ. ಅಲ್ಲಿ ಹೋದರೆ ರಿಟರ್ನ್ ಆಗೋಕ್ಕೆ ಮನಸ್ಸೇ ಬರೋಲ್ಲ ಆ್ಯಕ್ಚುಲಿ. ಅಲ್ಲಿ ಹೋದಾಗ ಮುಂಚೆ ಚಿಕ್ಕವಳಿದ್ಬೇಕಾದ್ರೆ ಅವ್ರು ನಮ್ಮ ಮನೆಗೆ ಬಂದಾಗ ಅಥವಾ ನಾನು ಅವ್ರ ಮನೆಗೆ ಹೋದಾಗ ತುಂಬ ಅಂದರೆ ತುಂಬ ವಾಪಸ್ ರಿಟರ್ನ್ ಆಗಬೇಕಾದ್ರೆ, ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ಅಳೋದು. ಅವ್ರು ನಮ್ಮ ಮನೆಯಿಂದ ಅವ್ರು ರಿಟರ್ನ್ ಆಗಬೇಕಾದ್ರೆ ನಾನು ಅಳೋದು. ಈ ಥರ ಆಗ್ತಾಯಿತ್ತು. ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದೆ ನಾನು. ಫೈನಲಿ ನಾವು ಚನ್ನಪಟ್ಟಣಕ್ಕೆ ಎಂಟರ್ ಆದ್ವಿ. ಸೊ ಫುಲ್ ಖುಷಿ ನನಗಂತೂ. ಮಮ್ಮಿ ಆಲ್ರೆಡಿ ಅಲ್ಲಿ ಇದ್ದಾರೆ. ಅಮ್ಮನಿಗೆ ಆಲ್ರೆಡಿ 1-2 ಸರ್ತಿ ಕಾಲ್ ಮಾಡಿದ್ದೆ. ಅಮ್ಮನೂ ನನಗೆ ಕಾಲ್ ಮಾಡಿದರು, ಎಲ್ಲಿದ್ದೀರಾ ಅಂತ. ಫೈನಲಿ ಏನು ಬಂತು ಮನೆ. ಅಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣಿಸ್ತದಲ್ವ, ಅದೇ ಅವ್ರ ಮನೆ. ಅಲ್ಲಿ ಆ್ಯಕ್ಚುಲಿ ನಿಂತ್ಕೊಂಡು ನೋಡ್ತಿದ್ರು. ಇವತ್ತೇ ಡೌನ್ಲೋಡ್ ಮಾಡಿ BGM ಆಡಿ. ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಿದ್ದಾರೆ. ಎಲ್ಲ ಕುತ್ಕೊಂಡಿರ್ತಾರೆ. ನೋಡಿ ಎಲ್ಲರೂ ಚಿಲ್ ಮಾಡಿಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಫುಲ್ ಮಳೆ ಬರೋ ಥರ ಆಗಿದೆ. ಹೊರಗಡೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಕುತ್ಕೊಂಡಿದ್ದಾರೆ. ಇದೊಂದು ಒಳ್ಳೆ ಪ್ಲೇಸು ಕುತ್ಕೊಂಡು ಮಾತಾಡೋದಕ್ಕೆ ಆಂಟಿ ಮನೇಲಿ. ಇದು ನೋಡಿ ನನ್ನ ಮಮ್ಮಿ. ಇದು ಇವರು ಉಷಾಂಟಿದ ಅಣ್ಣ, ಇವರು ಉಷಾಂಟಿದು ಮಮ್ಮಿ. ಕುತ್ಕೊಂಡು ಮಾತಾಡ್ತಿದ್ದಾರೆ. ಎಷ್ಟು ಕಾಲು ಎಳ್ಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ನಗಾಡ್ಕೊಂಡು ಮಾತಾಡ್ತಿರ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಇವರೇ ಉಷಾ ಆಂಟಿ. ಇವನೇ ಉಷಾಂಟಿ ಮಗ. ಬಂದಿದ್ದ ತಕ್ಷಣ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇವನು ನನಗಿಂತ 5 years ಚಿಕ್ಕವನವನು. ನೋಡೋಕೆ ಹಂಗೆ ಅನಿಸಲ್ಲ. ಮತ್ತು ಇವ್ರ ಮನೇಲಿ ಬಂದ ತಕ್ಷಣ ಏನೋ ಎಲೆಕ್ಟ್ರಿಷಿಯನ್ ವರ್ಕ್ ನಡೀತಾ ಇತ್ತು. ಫುಲ್ಲು ಮನೆ ತುಂಬ ವಯರು ಅದು ಇದು ವರ್ಕ್ ನಡೀತಿತ್ತಲ್ವ ಎಲೆಕ್ಟ್ರಿಷಿಯನ್ದು. ಸೊ ಅದೇ ಮನೆ ತುಂಬ ಹರಡಾಡ್ಕೊಂಡಿತ್ತು.
ಬರ್ತಾ ಏನೂ ತಿನ್ಕೊಂಡು ಬಂದಿರಲಿಲ್ಲ. ನಾವಿಲ್ಲಿ ರೀಚ್ ಆಗುವಾಗಲೇ ಆಲ್ಮೋಸ್ಟ್ ಲೈಕ್ 3:30 ಹಂಗಾಗಿತ್ತು. ತುಂಬ ಹಸಿವಾಗಿತ್ತು. ಚಿತ್ರಾನ್ನ ಮಾಡಿದರು ಮಾರ್ನಿಂಗು, ಅನ್ನ ರಸಂ ಮಾಡಿದರು. ನಂಗೆ ಚಿತ್ರಾನ್ನ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಿತ್ರಾನ್ನ ಕಲಿಸ್ಕೊಂಡು ತಿಂದೆ ನಾನು. ಹಾಗೆ ಇದು ಗೆಡ್ಡೆಕೋಸು ಪಲ್ಯ ಮಾಡಿದರು, ಅದನ್ನು ಹಾಕ್ಕೊಂಡು ಬಂದೆ ಇವಾಗ. ಹಾಂ, ಮೆರಾಕಿ ಎಲ್ಲ ಬಿಟ್ಬಿಟ್ಟು ಹೋದ್ರಲ್ಲ. ತುಂಬ ಒಳ್ಳೆ ಗಾಳಿ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ಮಾತ್ರ. ಇವ್ರು ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಆಂಟಿ. ಎಷ್ಟನೇ ಕ್ಲಾಸಿಂದ ಅಲ್ಲೇ ಹೋಗ್ತಾ ಇದೆಯಾ? ಹಾಯ್ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರು ಉಷಾಂಟಿ ಅವ್ರ ಹಸ್ಬೆಂಡ್. ಇವರಂತೂ ಹೆವಿ ಫನ್ ಅಂದರೆ ಹೆವಿ ಫನ್. ಯಾವಾಗಲೂ ನಗಾಡ್ತಾನೆ ಇರ್ತಾರೆ ಇವರು. ಅಷ್ಟು ಕಾಮಿಡಿ ಕೂಡ ಮಾಡ್ತಾರೆ. ಇವ್ರಿಗೆ ನಾನು ಕಂಡ್ರೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಇವರಿಗೆ ಹೆಣ್ಮಕ್ಳಿಲ್ವಲ್ಲ, ಅದಕ್ಕೋಸ್ಕರನೇ ನನ್ನನ್ನೇ ಹೆಣ್ಮಗು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಆಂಟಿ ನೋಡಿ ಎಷ್ಟು ಕ್ಯೂಟ್ ಅಂದರೆ ತುಂಬ ಕ್ಯೂಟ್ ಇದ್ದಾರೆ. ತುಂಬ ಹೈಟ್ ಕೂಡ ಇದ್ದಾರೆ. ಹಾಗೆ ಇವ್ರ ಮನೆ ಮುಂದೆ ನೋಡಿ ಎಷ್ಟು ಚೆಂದ, ಫುಲ್ಲು ಗ್ರಾಸ್, ಗ್ರೀನರಿ, ಮರ, ಬೆಟ್ಟ, ಗುಡ್ಡ ಎಲ್ಲ ಇದೆಲ್ಲ ನೋಡಲಿಕ್ಕೆ. ಅಲ್ಲಿ ಹಸುಗಳು ನೋಡಿ ಎಷ್ಟು ಚೆಂದ, ಎಷ್ಟು ಹಸುಗಳಿದಾವೆ ಅಲ್ಲೆಲ್ಲ. ಆಂಟಿ ನೋಡಿ ಅಲ್ಲಿ ಇವಾಗ ಓಡಿಸ್ಕೊಂಡು ಹೋಗ್ತಾರೆ ಹಸುನ. ಈ ಥರದ್ದೆಲ್ಲ ನಿಮಗೆ ಲೈಕ್ ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಸಿಕ್ಕಲ್ಲ ನೋಡೋಕ್ಕೆ. ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು, ಪೊಲ್ಯೂಷನ್ನು, ವೆಹಿಕಲ್ಸು ಇದೆ. ಮೈಂಡ್ ಪೀಸ್, ರಿಲ್ಯಾಕ್ಸ್ ಆಗಬೇಕು ಅಂದರೆ ಈ ಥರ ವಾತಾವರಣದಲ್ಲಿದ್ದರೆ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಪೀಸ್ ಆಗುತ್ತೆ. ನಾನು ಮುಂಚೆ ಫ್ರೀಕ್ವೆಂಟಾಗಿ ಬರ್ತಿದ್ದೆ ಇಲ್ಲಿಗೆ, ಬಟ್ ಇವಾಗ ಸ್ವಲ್ಪ ತುಂಬ ಲಾಂಗ್ ಗ್ಯಾಪ್ ಆಯಿತು, ಸ್ಟೇ ಆಗೋದು ಕಡಿಮೆ ಆಯಿತು. ಸೊ ಅದಕ್ಕೆ ಇವಾಗ ಆಫ್ಟರ್ ಲಾಂಗ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ನೋಡೋದೇ ಇಲ್ಲ, ಹೆದರ್ಕೊಂತ ಇರ್ಕತ್ತೆ. ಬರ್ತಾ ಇಲ್ಲ, ಬರ್ತಿಲ್ಲ, ಬಾ ಬಾ. ಪಾಪು ಯಾರಿದು? ಸಿಂಹ ಬೇಕಾ? ಹೌದಾ, ಸಿಂಹ ಬೇಕಾ? ನಂಗೆ ಮಕ್ಕಳು ಅಂದರೆ ತುಂಬ ಇಷ್ಟ ನನಗೆ. ಆ ಮಗು ನೋಡಿ ಎಷ್ಟು ಕ್ಯೂಟಾಗಿದೆ. ಮಕ್ಕಳನ್ನ ಎತ್ಕೊಳ್ಳೋದು, ಮುದ್ದು ಮಾಡೋದು ಎಲ್ಲ ಚಂದ ಒಂಥರ. ಇಲ್ಲಿ ಇದಾನಲ್ಲ, ಇಲ್ಲಿ ಇಷ್ಟು ಕ್ಯೂಟಾಗಿದ್ದಾನಲ್ಲ, ಇಲ್ಲಿದ್ದಾನೆ ನೋಡಿ ಇವನೇ. ಇಲ್ಲಿ ನಡ್ಕೊಂಡು ಅವನೇ ಇಲ್ಲೆಲ್ಲ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ಇಲ್ಲಿ ಎಷ್ಟು ಕ್ಯೂಟಾಗಿದ್ದಾನೆ, ಇಲ್ಲಿ ಎಷ್ಟು ಕ್ಯೂಟಾಗಿದ್ದಾನೆ ಇವನು. ಹಿಂಗಿದ್ದಾಗ ನನಗೆ ಪರಿಚಯ ಆಗಿದ್ದು ಈ ಥರ ಇದ್ದಾಗ. ಹಿಂಗಿದ್ದಾಗ ಎಷ್ಟು ಕ್ಯೂಟಾಗಿದ್ದ. ಈಗ ಹಿಂಗಾಗಿದ್ದಾನೆ ಈ ಥರ. ಹೆಂಗಾದ. ನನಗೂ ಇವನಿಗೂ 5 ವರ್ಷ ಚಿಕ್ಕವನಂತೆ. ಇವ್ನು ನನಗಿಂತ ನಾನು 5 ವರ್ಷ ದೊಡ್ಡೋಳಂತೆ. ಇಲ್ಲಿ ನೋಡಿ ಆಂಟಿಗೆ ಏನೇನೋ ಬಂದ್ಬಿಟ್ಟಿದೆ. ತೇಜಸ್ ಅಂತ ಹೆಸರಿದೆ. ಇವಂದೇನಲ್ವಾ? ಹೌದಾ, ನಿಂದ ಟ್ರಸ್ಟು? ಓ ನೋಡಿ, ಇವನೊಂದು ಟ್ರಸ್ಟ್ ಬೇರೆ ಇದೆಯಂತೆ. ತೇಜಸ್ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಾರಿಟಬಲ್ ಟ್ರಸ್ಟ್. ಇದರಲ್ಲಿ ನಮ್ಮ ಆಂಟಿ ಎಲ್ಲಿದ್ದಾರಂತ ಹುಡುಕಿ ಕಮೆಂಟ್ ಮಾಡಿ ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ. ತೋರಿಸೇ ಬಿಟ್ಟಾತು. ಇಲ್ಲಿ ನೋಡಿ ಎಷ್ಟು ಆರಾಮ್ಸಾಗಿ ಕುತ್ಕೊಂಡಿದ್ದಾರೆ. ಅಂಕಲ್ ಮಾಡ್ತಾ ಇದ್ದಾರೆ. ಅಂಕಲ್ ಇವ್ರನ್ನ ನೋಡಿದ್ರೇ ಖುಷಿ ಆಗತ್ತೆ ನನಗೆ ಒಂಥರ. ನೋಡಿ ಟೆಂಪಲ್ಗೆ ಹೋಗಿದ್ದೀರಾ ಯಾರಾದರೂ? ಚಾಮುಂಡೇಶ್ವರಿ ಟೆಂಪಲ್ಲು ಅದಿರೋದು ಇಲ್ಲೇ ಚನ್ನಪಟ್ಟಣದಲ್ಲಿ ಅಂತಾನೆ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡೆ ಇಲ್ಲಿಗೆ ಬಂದಿರೋದು ಈ ಸರ್ತಿ. ನೋಡೋಣ, ಟೈಮ್ ಇದ್ದರೆ ಹೋಗಿ ಬರಬೇಕು, ನೋಡೋದ ಏನಾಗತ್ತೆ ಅಂತ. ಹುಡುಗಿ ಅಪ್ಪ ಎಲ್ಲಿ? ಎಲ್ಲಿ ಅಪ್ಪ? ಹುಡುಕ ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ?
ಯಾರಿಗಾರು ಎಲೆಕ್ಟ್ರಿಷಿಯನ್ ಬೇಕಿದ್ರೆ ಇವ್ರನ್ನ ಕರೀರಿ. ಬೆಂಗಳೂರವ್ರಿಗೂ ಬರ್ತಾರೆ. ಚನ್ನಪಟ್ಟಣದಲ್ಲಿ ಯಾರಾದರೂ ಇದ್ರೆ ಕರೀರಿ. ಹೋಗು ಉಪ್ಪು ಮಾಡು. ಅದು ಹಂಗೆ ಮಾಡಬೇಕು. ಹಿಂಗೆ ನೋಡಿ, ಹಿಂಗೆ ಅಂದರೆ ಮೇಲೆ ಬರುತ್ತೆ ಹುಕ್ಕದು, ಆಮೇಲೆ ಸ್ಲೋ ಮಾಡಬೇಕು. ಇದು ಪ್ರೊಸೀಜರ್. ಹಾಲು ಹುಕ್ಸೋ ಸಂಜೆ ಆಗಿತ್ತಲ್ವ, ಸೊ ಎಲ್ರಿಗೂ ಲೈಕ್ ಕಾಫಿ ಮಾಡಬೇಕು ಅಂತ ಅಂದ್ಕೊಂಡು ಕಾಫಿ ಮಾಡೋಣ ಅಂತ ಕಾಫಿ ಮಾಡಿ ಕೊಡ್ತಾಯಿದ್ದೆ. ನೆಕ್ಸ್ಟ್ ಏನು ಗೊತ್ತಿಲ್ಲ. ಸಂಜೆ ಆಯ್ತಲ್ವಾ, ಇದು ಆಂಟಿ ಫ್ರೆಂಡ್ ಒಬ್ಬರು ಹಲಸಿನಲ್ಲಿ ಕೊಟ್ಟಿದ್ರು. ಅದನ್ನೇ ಮಮ್ಮಿ ಇದನ್ನು ಕಟ್ ಮಾಡಿ ಎಲ್ರಿಗೂ ಬಿಡಿಸ್ಕೊಡ್ತಿದ್ದಾರೆ. ಎಷ್ಟು ಸ್ವೀಟ್ ಇತ್ತಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು ಮಾತ್ರ. ಚೆನ್ನಾಗಿತ್ತು. ಅದು ಪುಟ್ಟು ಹಲಸಿನ ಹಣ್ಣು ಆದ್ರೂ ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು ಹಲಸಿನ ಹಣ್ಣು. ಸೊ ಊಟಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಹಲಸಿನ ಹಣ್ಣು ತಿನ್ಕೊಂಡ್ಬಿಟ್ವಿ ನಾವು. ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿಬಿಟ್ಟು ಇವಾಗ ನಾವು ವಾಕಿಂಗ್ ಹೋಗ್ತಾಯಿದ್ದೀವಿ. ಸ್ವಲ್ಪ ಹೌದು, ನನಗೆ ಚಪ್ಪಲಿ ಇರಲಿಲ್ಲ. ನಾನು ಹೀಲ್ಸ್ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ವಾಕಿಂಗಿಗೆ ಹೀಲ್ಸ್ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಅದಕ್ಕೆ ಅಂಕಲ್ದು ಚಪ್ಪಲಿ ಹಾಕ್ಕೊಂಡಿದ್ದೀನಿ ನಾನು. ಹೌದು, ಇಲ್ಲೆಲ್ಲರೂ ಹೈಟ್ ಇದ್ದಾರೆ ನೋಡಿ. ಅಂಕಲ್ದು ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಅವ್ರದ್ದು ಒಬ್ರದ್ದೇ ನಂಗೆ ಇಲ್ಲಿ ಸ್ವಲ್ಪ ಕರೆಕ್ಟ್ ಸೈಜ್ ಆಗೋದು. ಇನ್ನೆಲ್ಲಾರ್ದು ದೊಡ್ಡ ದೊಡ್ಡ ಕಾಲು ಎಲ್ಲಾರ್ದು ದೊಡ್ಡ ಕಾಲು, ನಂದು ಮಾತ್ರ ಚಿಕ್ಕ ಕಾಲು. ಅದಕ್ಕೋಸ್ಕರನೇ ಯಾರ ಚಪ್ಪಲಿನೂ ಆಗಲ್ಲ. ಅಂಕಲ್ದು ಒಂಚೂರು ಲೂಸ್ ಆಗುತ್ತೆ, ಆದರೂ ಓಕೆ, ಮ್ಯಾನೇಜಬಲ್. ನಾವೆಲ್ಲ ಇವಾಗ ವಾಕಿಂಗ್ ಹೊರಟ್ವಿ. ವಾಕಿಂಗ್ ನೋಡಿ ಹೆಂಗಿದೆ ಪ್ಲೇಸ್ ಅಂದರೆ ಯಾರೊಬ್ಬರೂ ಇಲ್ಲ. ಇದೇ ಟೈಮಿಂಗ್ಸ್ ಬ್ಯಾಂಗ್ಳೂರಲ್ಲಿ ಆಗಿಬಿಟ್ಟಿದ್ದಿದ್ರೆ ಎಲ್ಲರೂ ಎದ್ದಿರೋರು, ಗಾಡಿಗಳು ಓಡಾಡ್ತಿರೋದು. ಹಿಂಗೆ ಜಾಸ್ತಿ ಟೈಮ್ ಏನಾಗಿಲ್ಲ. ಟೈಮ್ ಆಗಿರೋದು ಮಿಣ್ಕ ಇವನೇ ಮಾಡ್ತಿರೋದಿಲ್ಲಿ. ಅದಕ್ಕೋಸ್ಕರನೇ ಅವ್ರು ಬರಲ್ಲ. ಜಾಗ ಬಿಡು. ಆಮೇಲೆ ಹೆಂಗಿರುತ್ತೆ ಬೆಂಗಳೂರಲ್ಲಿ ಮಾತ್ರ. ಇನ್ನೂ ಟೈಮ್ ಜಾಸ್ತಿ ಏನಾಗಿಲ್ಲ, 9 o'clock ಹಂಗಾಗಿದೆ. ಬಟ್ ನೋಡಿ ಎಷ್ಟು ಕತ್ಲೆ ಆಗಿದೆ ಅಂದರೆ, ಅಷ್ಟು ಒಂದು 9:30 10 ಆಗಿರ್ಬೋದು ಅಷ್ಟೇ ಇವಾಗ. ಈ ಕಡೆ ಎಷ್ಟು ನೋಡಿ, ಈ ಥರ ನೈಟ್ ಹೊತ್ತು ವಾಕಿಂಗ್ ಮಾಡೋದೇ ಚೆಂದ ಒಂಥರ. ನಾವು ಬ್ಯಾಂಗ್ಳೂರಲ್ಲಿ ಯಾವ ವಾಕಿಂಗು ಮಾಡಲ್ಲ, ಏನೂ ಮಾಡಲ್ಲ. ಈ ಥರ ವಾತಾವರಣ ನಮ್ಮದು ಬ್ಯಾಂಗ್ಳೂರಲ್ಲಿ ಸಿಗೋದು ಇಲ್ಲ. ಏನು ಮಾಡೋದು, ಬರೀ ವೆಹಿಕಲ್ಸ್. ಸರಿ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್.